ಪಂಚಾಯಿತಿ ಅಧ್ಯಕ್ಷರಾಗಿದ್ದಾಗಿದ್ದು ಜನಸಾಮಾನ್ಯರ ಮಹಿಳೆಯರ ಕಷ್ಟವನ್ನು ಆಲಿಸ್ತಾ ಬಂದಿರೋದು ನಮ್ಮ ವೀಣಾ ಕಾಶ್ಯಪ್ನವ್ರು ಮೇಡಮ್. ಕೋವಿಡ್ ಸಮಯದಲ್ಲಾಗಿರ್ಬೋದು, ಪ್ರತಿಯೊಂದು ಕಷ್ಟದ ಸಮಯದಲ್ಲಾಗಿರ್ಬೋದು ನಮಗೆ ಆಸರೆಯಾಗಿ ಮಹಿಳೆಯರ ಪರವಾಗಿ ಬಾಗಲಕೋಟೆ ಜಿಲ್ಲೆ ಮನೆ ಮಗಳಾಗಿ ಗುರುತಿಸ್ಕೊಂಡವ್ರಂತವ್ರೆ ವೀಣಾ ಕಾಶ್ಯಪ್ನವ್ರು ಮೇಡಮ್ನವ್ರೆ. ಯಾರು ನಮ್ಮ ಮಹಿಳೆಯರ ಪರವಾಗಿ ಏನಾದರೂ ಒಂದು ಹೋರಾಟ ಮಾಡೋದಾದ್ರೆ ಅದು ಮೇಡಮ್ ಅವರು. ನಾವು ಈ ಸಾರಿ ಮೇಡಮ್ ಅವ್ರಿಗೆ ಟಿಕೆಟ್ ಸಿಗದೇ ಇದ್ದಲ್ಲಿ ನಾವೆಲ್ಲ ಮಹಿಳೆಯರು, ಬಾಗಲಕೋಟೆ ಜಿಲ್ಲಾ ಮಹಿಳೆಯರು ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ. ಯಾರಿಗೂ ನಾವು ಮತದಾನ ಮಾಡೋದಿಲ್ಲ. ಕಾಂಗ್ರೆಸ್ ಪಕ್ಷದ ಮೇಲೆ ನಮಗೆ ಗೌರವ ಇದೆ, ನಮ್ಮ ಹೈಕಮಾಂಡ್ ಮೇಲೆ ನಮಗೆ ಗೌರವ ಇದೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಗೌರವ ಇದೆ, ನಮ್ಮ ಸುರ್ಜೇವಾಲ್ ಸರ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ನಮಗೆ ಗೌರವ ಇದೆ. ಈ ಬಾರಿ ಅವರು ನಮ್ಮ ಹೈಕಮಾಂಡ್ ಅವರು ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ನಮ್ಮ ವೀಣಾ ಕಾಶ್ಯಪ್ನವ್ರು ಮೇಡಮ್ ಅವ್ರಿಗೆ ಟಿಕೆಟ್ ದಯವಿಟ್ಟು ಕೊಡಿಸ್ರಿ. ನೀವು ನಮ್ಮ ಹೈಕಮಾಂಡಿಗೆ ನಿಮ್ಗೆ ನಿಮ್ಮ ಸುದ್ದಿ ಮುಟ್ಲಿ ಅನ್ನೋದು ನಾನು ಒಂದೆರಡು ಮಾತಾಗಿರೋದು. ಸತತವಾಗಿ 5 ವರ್ಷ ಅಷ್ಟೇ ಅಲ್ಲ, ಯಾವಾಗಲೂ ಅವರು ರಾಜಕೀಯ ಮಂತ್ರಿ. ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ವರ್ಷಕ್ಕೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವರು ಜನರ ಕಷ್ಟ ಸುಖವನ್ನು ಅಳಿಸ್ಕೊತ ಬಂದಂಥ ಮಂತ್ರಿಯವರು. ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದ್ದಾಗ ಯುವಕರದು ಎಲ್ಲರದು ಹಿರಿಯರದು ಎಲ್ಲ ಸುಖ ದುಃಖಗಳನ್ನ ಅಳಿಸ್ಯಾರ. ಆದರೂ ಸಹಿತ ಇವ್ರಿಗೆ ಆಗ ಸೋತರು ಸಹಿತ ಈಗಾದ್ರೂ ಅವ್ರ ಸೋತನಕ್ಕೆ ಮನೆ ಹಾಕಿಲ್ಲ. ಯಾವಾಗಲೂ ಬಂದ್ಬಿಟ್ಟು ಎಲ್ಲರದು ಕೆಲಸ ಕಾರ್ಯಗಳನ್ನ ಮಾಡ್ಯಾರ. ಇನ್ನೂ ಒಂದು ಆಗ ಹೇಳ್ಬೇಕಿತ್ತಲ್ಲ, ಇವರು ನಿಮಗೆ ಟಿಕೆಟ್ ಇಲ್ಲ ಯಾಕಮ್ಮ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಪ್ರಭಾವಿ ಮಹಿಳೆಯನ್ನ ದೂರ ತಳ್ತಿದ್ದಾರೆ. ಅಂದರೆ ಯಾವ ಅನ್ಯಾಯನ ಹೆಂಗೆ ನಾವು ಇದು ಮಾಡ್ಬೋದು? ನಮ್ಗೆ ಅರ್ಗಿಸ್ಕೊಳಕ್ಕಾಗತ್ತೆ. ಇದೆಲ್ಲ ಮಹಿಳೆಯರು ಖರ್ಚು ಮಾಡ್ಕೊಂಡು ಇಲ್ಲಿವರೆಗೂ ಬಂದಿವಿ. ನಾವು ನಮ್ಮ ಸಣ್ಣ ಮಕ್ಕಳನ್ನ ತಗೊಂಡ್ ಬಂದಿದ್ರಿ. ಸಣ್ಣ ಮಕ್ಕಳ ಇಲ್ಲ, ನಾವು ಸಣ್ಣ ಮಕ್ಕಳನ್ನ ತಗೊಂಡು ಎಲ್ಲಾರು ನಮ್ಮ ಸ್ವಂತ ಖರ್ಚಿಂದ ಬಂದಿದ್ರಿ. ದಯವಿಟ್ಟು ಇದನ್ನ ಹೈಕಮಾಂಡ್ ಸ್ವಲ್ಪ ಮನವಿ ಮಾಡ್ರಿ. ನಮ್ದು ಒಂದು ಈಟ್ ಮನವಿ ಏನೋ ಅಂತಾರೆ, ಯಾಕಂದ್ರೆ ಭಾಳ ತ್ರಾಸ ಐತ್ರಿ. ಯಾಕಂದ್ರೆ ಮೇಡಮ್ ಅವ್ರು 5 ವರ್ಷದಿಂದ ಸತತವಾಗಿ ಪ್ರತಿಯೊಬ್ಬರು ಮನ್ಯಾಗ ನಮ್ಗೆ ಸತ್ರ ಆತು ಕೆಟ್ಟ ಆತು ನಮ್ಮ ಖರ್ಚು ಸುಖಗಳಿಗೆ ಆಗ್ಯಾರಿ. ಮತ್ತೆ ಯಾರಿಗೂ ನಮ್ಗೆ ಟಿಕೆಟ್ ಕೊಡೋದು ಬ್ಯಾಡ್ರಿ. ದಯವಿಟ್ಟು ಮೇಡಮ್ ಅವ್ರಿಗೆ ಟಿಕೆಟ್ ಕೊಡ್ರಿ. ನೀವು ಎಲ್ಲರೂ ಹೋಗಿ ಅಂದ್ರೆ ನಮ್ಮ ಹೈಕಮಾಂಡ್ ನಿಮ್ಮ ಮಾಧ್ಯಮದವ್ರ ಕೈಯಾಗ ಎಲ್ಲ ಐತ್ರಿ. ನಮ್ಮ ಹೈಕಮಾಂಡ್ದವ್ರಿಗೆ ನೀವು ಒಂದು ಮನವರಿಕೆ ಮಾಡಿಕೊಡ್ಬೇಕ್ರಿ. ಎಷ್ಟೋ ಜನ ಸಣ್ಣ ಮಕ್ಕಳು ತಗೊಂಡ್ಬಂದಿವ್ರಿ. ನಾವು ನಿನ್ನೆ 600 ಕಿಲೋಮೀಟರ್ ಕ್ಲೋಜರ್ದಾಗ ಕುಂಡ್ರಾಕ್ ನಿನ್ನೆ ಭಾಳ ತ್ರಾಸಾಗಿ ಬಂದಿದ್ವಿ. ದಯವಿಟ್ಟು ಇದನ್ನ ಸ್ವಲ್ಪ ಹೈಕಮಾಂಡ್ ಮನವರಿಕೆ ಮಾಡ್ಬೇಕು. ಕಾರ್ಯಕರ್ತರು ಮನಸ್ಸು ಮಾಡ್ರೆ ಏನ್ ಬೇಕಾದ್ರೂ ಮಾಡಬೇಕಾದ್ರೆ ಕಾರ್ಯಕರ್ತರು ಮನಸ್ಸು ಮಾಡಿದ್ರೇನೆ ಆರಿಸಿ ಬರ್ಬೋದು. ಫಸ್ಟ್ ಆಫ್ ಆಲ್ ಈ ಸಲ ನಮ್ಮಲ್ಲಿ ಬಾಗಲಕೋಟೆ ಜಿಲ್ಲೆ ಒಳಗ 5 ಕಾಂಗ್ರೆಸ್ ಪಕ್ಷ ನೀವು ಕೊಟ್ಟಿರೋ ಗ್ಯಾರಂಟಿ ವೀಣಾ ಕಾಶ್ಯಪ್ನವ್ರು ಮೇಡಮ್ ಮುಚ್ಚಿದಾರೆ. ಅದಕ್ಕಾಗಿ ಕಾರ್ಯಕರ್ತರನ್ನ ನಿಮ್ಮ ಗೃಹಲಕ್ಷ್ಮಿ, ನಿಮ್ಮ ಶಕ್ತಿ ಯೋಜನೆಗಿಂತ ನಮ್ಮ ಮೇಡಮ್ ಅವರು ಹೆಚ್ಚಿನ ಒಂದು ಶಕ್ತಿ, ಮಹಿಳೆಯರ ಪರವಾಗಿ ಅವ್ರ ಶಕ್ತಿ ಇದೆ ನಮಗೆ. ದಯವಿಟ್ಟು ಒಟ್ಟು ಫೈನಲ್ ವೀಣಾ ಕಾಶ್ಯಪ್ನವ್ರು ಮೇಡಮ್ ಅವ್ರಿಗೆ ಟಿಕೆಟ್ ಕೊಡದೆ ಹೋದ್ರೆ ನಾವು ಮನೆಗೆ ಹೋಗಿ ಹೆಣ್ಮಕ್ಳಿಗೆ ಹೇಳ್ತೀವಿ, ನೀವು ಯಾರು ವೋಟ್ ಮಾಡಬೇಡ್ರಿ. ಚುನಾವಣೆ ಬಹಿಷ್ಕಾರ. ನಾವು ಈ ಸಲ ಎಲ್ಲ ಮನೆಗೆ ಹೋಗಿ ಹೆಣ್ಮಕ್ಳಿಗೆ ಹೇಳಿ ನಾವು ವೋಟ್ ನಿಲ್ಲಿಸ್ತೀವಿ. ಈ ಸಲ ವೀಣಾ ಕಾಶ್ಯಪ್ನವ್ರಿಗೆ ಅಲ್ಲೇ ಹೋಗೋಣ.